ಸ್ವಾಮಿ ನಾವು ಯಾವ ಪಕ್ಷದವರು ಅಲ್ಲ, ನಾವು ಹಿಂದೂಗಳು, ನಾವು ರಾಮ ಭಕ್ತರು, ನಾವು ಯಾವ ಪಕ್ಷದವರು ಅಲ್ಲ. ಹಿಂದೂ ಎಲ್ಲ ಹಿಂದೂ ಸ್ವಾಮಿ. ಇಡೀ ವಿಶ್ವದಲ್ಲಿ ಇರೋದು ಇದೊಂದೇ ದೇಶ, ಹಿಂದೂ ಅಂತ ಇರೋದು ಇದೊಂದೇ ದೇಶ. ನಾವು ಬಾಕಿಯವ್ರಿಗೆ ಬೇಜಾನ್ ದೇಶವೇ. ಯಾರು ಕುತಂತ್ರ ಇದು? ಯಾರು ಕುತಂತ್ರ? ಇದು ರಾಜಕೀಯದವ್ರು. ನೇರವಾಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ನ ಒಡೆದಾಡೋ ನೀತಿ ಧರ್ಮದ ನಡುವೆ ತಂದಾಕ್ತಾರ. ರಾಮದ ಭಕ್ತರಲ್ಲ ಸಿದ್ದರಾಮಯ್ಯನವರು. ಎಚ್ಚೆತ್ಕೊಂಡು ಇಲ್ಲಿ ಒಂದ್ ನಿಮಿಷ ಇರ ಅಣ್ಣ. ಇಲ್ಲಿ ಪಕ್ಷ ಅಂತ ಬಂದ್ರೆ ನಾವು JDS. ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀರಿ? ಸರ್ಕಾರಕ್ಕೆ ನೋಡಿ, ಇದು ಇಂದು ಪಾಕಿಸ್ತಾನ ಅಲ್ಲ, ಹಿಂದೂಸ್ತಾನ್. ನಾವು ಇದು ಎಲ್ಲೂ ಬೇರೆ ಕಡೆ ಆಡ್ದಂಗೆ ಇಲ್ಲ ಆಡಕ್ಕಾಗಲ್ಲ. ಗಂಡು ಮೆಟ್ಟಿದ ನಾಡಿದು ಮಂಡ್ಯ. ಯಾರಿಗೂ ಜಗ್ಗಲ್ಲ. ನಾವು ನಮ್ಮ ಧರ್ಮನ ರಕ್ಷಣೆ ಮಾಡ್ಬೇಕು ಅಂದ್ರೆ ಯಾರ ಕೈಲೋ ಯಾವ್ದು ಪಕ್ಷ ಉದ್ದೇಶದಿಂದ ಮಾಡ್ತಾ ಇಲ್ಲ. ನಮ್ಮ ಧರ್ಮನ ನಾವು ರಕ್ಷಣೆ ಮಾಡೇ ಮಾಡ್ತೀವಿ. ಬಾವುಟನ ಆರಿಸ್ತೀವಿ. ಜೈ ಶ್ರೀರಾಮ್. ನೋಡಿ, ಇದು ಆಕ್ರೋಶದ ಜ್ವಾಲೆ. ಇದು ಒಂದ್ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಇದೇ ಬಾವುಟ ನನ್ನ ದೀಪಕ್ ಕ್ಯಾಮರಾ ಮಾಡಿ ತೋರಿಸಬಹುದು. ಇದೇ ಬಾವುಟ ಇದೇ ಸ್ತಂಭದಲ್ಲಿ 108 ಅಡಿ ಸ್ತಂಭದಲ್ಲಿ ಧ್ವಜವನ್ನ ಹಾರಿಸಬೇಕು ಅಂತ ಹೇಳಿ ಇವತ್ತಿಲ್ಲಿರುವಂತ ರಾಮ ಭಕ್ತರು ಹೋರಾಟವನ್ನ ಮಾಡ್ತಾ ಇರೋದು. ಅಶೋಕ್ ಆದಿಯಾಗಿ, ಅಶ್ವಥ್ ನಾರಾಯಣ ಆದಿಯಾಗಿ, ಚಲವಾದಿ ನಾರಾಯಣ ಸ್ವಾಮಿ ಅಂತ ನಾಯಕರು ಕೂಡ ಇಲ್ಲಿ ಬಂದು ಇಲ್ಲಿ ಅವರಿಗೆ ನೈತಿಕ ಬಲವನ್ನ ತುಂಬ್ತೀವಿ ಅನ್ನೋದನ್ನ ಹೇಳಿ ಹೋದ್ರು. ಸರ್ ಈಗ ಆರ್ಸೋರಲ್ಲ, ಏನ್ ಟೈಮಿಂಗ್ಸ್ ಆರ್ಸೋರೆ? ಬಾವುಟ ಆರ್ಸೋ ಟೈಮಿಂಗ್ಸ್ ಇಲ್ವಾ ಸರ್? ಇಂಡಿಯನ್ ಫ್ಲಾಗು ನಮಗೂ ಅಭಿಮಾನ ಇದೆ. ಅದನ್ನ ರಾಮ ಮಂದಿರ ಕಟ್ಸಿದ್ವಲ್ಲ, ಅಲ್ಲೋಗಿ ತಡಿಬೇಕಿತ್ತು. ಇಲ್ಲಲ್ಲ, ಇಲ್ಲಿ ನಮ್ಮ ಮತ್ತೆ ಇಲ್ಲಿ ತಡಿಯೋರು ಅಲ್ಲೋಗಿ ತಡಿಬೇಕು. 5ವರೆಗೆ ಇಳಿಸ್ಬೇಕು. ಏನೀಗ ವಾಟ್ ನೆಕ್ಸ್ಟ್? ಈ ಕಡೆ ತಿರುಗಿ ಅಲ್ಲಿ ಸರ್. ಈಗ ಈ ಒಂದು ಹೋಬಳಿಲಿ ಏನೇ ತೊಂದರೆ ಆದ್ರೂ MLA ಬರ್ಬೇಕು, ಮತ್ತೆ MP ಬರ್ಬೇಕು, ಉಸ್ತುವಾರಿ ಮಿನಿಸ್ಟ್ರು ಬರ್ಬೇಕು. ಯಾರು ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಭಯ, ತಪ್ಪು ಮಾಡಿರೋ ಭಯ ಅವ್ರಿಗೆ. ನಮ್ಮ ಈಗ ನಮ್ಮ ಕ್ಷೇತ್ರಕ್ಕೆ ಏನ್ ತೊಂದರೆ ಆಗದೆ ಅಂತ ನಮ್ಮ MLA ಬರ್ಬೇಕು, ನಮ್ಮ MP ಬರ್ಬೇಕು, ಉಸ್ತುವಾರಿ ಮಿನಿಸ್ಟ್ರು ಬರ್ಬೇಕು. ಯಾರೂ ಬರ್ತಾ ಇಲ್ಲ ಅಂತಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಅವರು ಬಂದು ನಿಂತ್ಕೊಂಡು ಸಮಸ್ಯೆನ ಬಗೆಹರಿಸ್ಬೇಕೇ ಹೊರ್ತು ಹೀಗೆ ಗಲಾಟೆಗೆ ಅವಕಾಶ ಕೊಡಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದೇವ್ರು ಎಲ್ಲರಿಗೂ ಒಂದೇ. ಇವರೇ ನಮ್ಮನ್ನ ಜಾತಿನ ಎತ್ಕೊಳ್ತಾರವ್ರು ಇವರೇನೆ. ಇವರು ಅಷ್ಟೇ, ಬೇರೆ ಇನ್ನೇನಿಲ್ಲ ಸರ್. ಇವರು